ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಇದರ ಅರ್ಥ, ಮಾತು ಎಂಬುದು ಆಲೋಚನೆಗಳ ಅಭಿವ್ಯಕ್ತಿ, ಸಂವಹನದ ಮಾಧ್ಯಮ. ಇಂಥ ಮಾತು ಹೇಗಿರಬೇಕು? ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಇದೆ. ಆಡಿದ ಮಾತನ್ನು ಹಿಂದಕ್ಕೆ ಪಡೆಯಲಾಗದು, ಒಡೆದ ಮುತ್ತು ಮತ್ತೆ ಕೂಡಿಕೊಳ್ಳದು. ಹಾಗೆಯೇ ಮುತ್ತುಗಳಂತಹ ಮಾತುಗಳನ್ನು ಅರಿವಿನ ದಾರಕ್ಕೆ ಕಟ್ಟಿ ಹಾರ ಹಾಗಿರಬೇಕು. ಮಾತು ಎಂಬುದು ಸ್ಫಟಿಕದ ಸಲಾಖೆಯಂತೆ ಸತ್ಯದ ಹೊಳಪನ್ನು ಹೊಂದಿರಬೇಕು. ಮಾತು ಮಾಣಿಕ್ಯದ ಕಾಂತಿಯಂತೆ ಪ್ರಖರವಾಗಿರಬೇಕು. ಹಾಗೆಂದು ಕೇವಲ ಒಳ್ಳೆಯ ಮಾತುಗಳನ್ನಾಡಿ ಅದನ್ನು ನಡೆಸಿಕೊಡದೆ ವಚನ ಭ್ರಷ್ಟರಾಗಬಾರದು. ನುಡಿದಂತೆ ನಡೆಯದವರನ್ನು ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲವೆಂದು ಬಸವಣ್ಣನವರು ತಮ್ಮ ಮಾತಿನ ಮರ್ಮವನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮಾತಿನಿಂದಲೇ ಮನುಷ್ಯನ ವ್ಯಕ್ತಿತ್ವದ ಅರಿವಾಗುತ್ತದೆ. ಮನುಷ್ಯನ ವಾಣಿಯೇ ಅವನ ಅಸ್ತಿತ್ವದ, ಅವನ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಬಾಯಿಯಿಂದ ಹೊರಡುವ ಮಾತಿನಲ್ಲಿ ಸತ್ಯವಿರಬೇಕು.